ನಮಸ್ತೆ. ಇದು ಯಾವ ಮೋಟಿವೇಶನ್ ವಿಡಿಯೋನೂ ಅಲ್ಲ, ಆರ್ಗನೈಸೇಷನ್ನು ಅಲ್ಲ, ಪುಸ್ತಕದ ಬಗ್ಗೆನೂ ನಾ ಹೇಳಿಕ್ಕೆ ಬಂದಿಲ್ಲ. ನಿನ್ನಿನ ದಿನ ನನ್ನ ಇಡೀ ಊರು ಕಣ್ಣೀರಾದ ದಿನ. ಸಿಂದಗಿಯ ಗಣಿತ ಲೋಕ ಅಂಥೇಳಿ ಖ್ಯಾತರಾದಂಥ ಶ್ರೀಯುತ H.T. ಕುಲಕರ್ಣಿ ಸರ್ ಅವರು ಅಕ್ಷರಗಳಲ್ಲಿ ಅಕ್ಷರರಾಗಿ ಹೋದಂಥ ದಿನ. ಒಬ್ಬ ವ್ಯಕ್ತಿಯ ಅಗಲಿಕೆಯ ನೋವು ಒಂದು ಕುಟುಂಬವನ್ನು ಭರಿಸ್ಬೋದು, ಅಥವಾ ಅವರನ್ನು ನೆಚ್ಚಿದ್ದಂಥ ಒಂದು 10 ಕುಟುಂಬಗಳಿಗೆ ಅಳಿಸ್ಬೋದು. ಆದ್ರೆ ಈ ಒಂದು ಶಕ್ತಿಯ ಅಗಲಿಕೆಯ ನೋವು ಒಂದು ಇಡೀ ಇವರಿಂದ ಬದುಕನ್ನು ಹಸಿರಾಗಿಸಿಕೊಂಡು ವಿಶ್ವದೆಲ್ಲೆಡೆ ತಮ್ಮ ಬದುಕನ್ನು ಕಂಡುಕೊಂಡಂಥ ಅಸಂಖ್ಯ ಮನಸ್ಸುಗಳನ್ನು ಕಣ್ಣೀರೊಳಗೆ ಕೈ ತೊಳೆಯೋ ಹಂಗೆ ಮಾಡ್ತು. ಎಸ್, ನನ್ನ ಬದುಕಿನ ನೆಚ್ಚಿನ ಗುರು, ನಾನು ಕಂಡಂಥ ಒಬ್ಬ ಅದ್ಭುತ ಆಧ್ಯಾತ್ಮಿ, ಶರಣ ಬದುಕನ್ನು ಕಟ್ಟಿಕೊಂಡಂಥ ಅಪರೂಪದ ಚೇತನ, ಅನೇಕ ಬಾಳುಗಳನ್ನು ಬೆಳಗಿದಂಥ ಗುರು ಶ್ರೀಯುತ H.T. ಕುಲಕರ್ಣಿ ಸರ್. ಸುಮಾರು ವರ್ಷಗಳ ಕಾಲ ಅನೇಕ ಪೀಳಿಗೆಗಳಿಗೆ ಪಾಠವನ್ನು ಮಾಡಿ ಎಲ್ಲರಿಗೂ ಒಂದು ಗೌರವಯುತ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಅವಕಾಶವನ್ನು ಕೊಟ್ಟಂಥ ಅಪರೂಪದ ಗುರು ಇವರು. ಅವರ ಒಂದು ಗುರುವಂದನಾ ಸಮಾರಂಭ ಅತ್ಯಂತ ಅದ್ಧೂರಿಯಾಗಿ ನಮ್ಮೂರೊಳಗೆ ನಡೀತು. ಆ ಸಮಯದೊಳಗೆ ಅವರಿಗೆ ಒಂದು ಅಭಿನಂದನಾ ಗ್ರಂಥ ಅಂಥೇಳಿ ನಾವೆಲ್ಲ ವಿದ್ಯಾರ್ಥಿ ಬಳಗದವರು ಸೇರಿಕೊಟ್ಟದ್ದು ಅವರಿಗೆ ಅಕ್ಷರಗಳ ಕಾಣಿಕೆ. ಇದ್ರೊಳಗೆ ನನ್ನದು ಒಂದು ಸಣ್ಣ ಪಾಲು ಅದ. ನಾನು ಬರೆದ ಲೇಖನವನ್ನು ಓದ್ತೀನಿ. ಅವರ ಅಗಲಿಕೆಯ ನೋವು ನಿಮಗೆ ಯಾವ ರೀತಿ ಸುಚ್ಚಲಿಕತ್ತದ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕ್ರಿ. ನಾ ಕಂಡಂತೆ ನನ್ನ ಗುರುಗಳು ತರಣಿ ದರ್ಶನಕ್ಕಿಂತ ಕಿರಣಾನುಭವ ಸುಲಭ, ಪರಮಶಾಸ್ತ್ರಕ್ಕಿಂತ ಸರಿ ಉದಾಹರಣೆಯು, ಸಕಲ ತತ್ವವನರಿತ ಗುರುವ ನರಸುವುದೆಲ್ಲಿ ದೊರೆತಂತು ನೀಂ ಧನ್ಯ ಮಂಕುತಿಮ್ಮ ಎಂಬ DVG ಅವರ ಕಗ್ಗದ ಮಾತಿನಂತೆ ಸೂರ್ಯನನ್ನು ನೋಡುವುದಕ್ಕಿಂತ ಅವನ ಕಿರಣಗಳನ್ನು ಆಸ್ವಾದಿಸುವುದು ಸುಲಭ. ಸರ್ವಶ್ರೇಷ್ಠ ಶಾಸ್ತ್ರಗಳನ್ನು ತಿಳಿಸಿಕೊಳ್ಳುವುದಕ್ಕಿಂತ ಒಂದು ಉದಾಹರಣೆಯನ್ನು ಅರಿಯುವುದು ಸುಲಭ. ಆದರೆ ಪರಮ ತತ್ವವನ್ನೂ ಕಂಡಂತಹ ಗುರುವನ್ನು ಎಲ್ಲಿ ಹುಡ್ಕೋದು? ಅಂಥ ಗುರು ನಿನಗೆ ಸಿಕ್ಕ ದಿನವೇ ನೀನು ಧನ್ಯವಾಗುವೆ ಅಂತ. ಅಂದಹಾಗೆ ನಾನು ಧನ್ಯಳಾಗಿ ಇಂದಿಗೆ ಅಂದರೆ 2015ನೇ ಇಸ್ವಿಗೆ 5 ವರ್ಷಗಳು ಗತಿಸಿದ್ದವು. ನನ್ನ ಧನ್ಯತೆಗೆ ಕಾರಣರಾದ ಗುರುಗಳು ಇನ್ನಾರು? ಅವರೇ ಸಿಂದಗಿಯ ಗಣಿತ ಲೋಕ ಶ್ರೀಯುತ H.T. ಕುಲಕರ್ಣಿ ಗುರುಗಳು. ಅಬ್ಬಾ, ಹಿರಿಯರ ಹಿರಿತನಕ್ಕೆ ಮೌನವೇ ಗುಣಗಾನ. ಅವರ ಬಗ್ಗೆ ನಾನೀಗ ಬರೆಯುತ್ತಿರುವ ಲೇಖನಿ ಅರ್ಥಹೀನ. ಕಾರಣ ಅವರ ಸಾಧನೆಯ ಕಿರೀಟದ ಗರಿಗಳ ಸಂಖ್ಯೆ ಅರಿಯನ. ದಿನಕ್ಕೊಂದು ಅಲ್ಲಲ್ಲ ಕ್ಷಣಕ್ಕೊಂದು ನವಗರಿ ಸೇರಿಸಿಕೊಳ್ಳುವ ಉತ್ಸಾಹಿ ವ್ಯಕ್ತಿತ್ವದ ಎಲ್ಲಕ್ಕೂ ಹೆಚ್ಚಾಗಿ ಸಮಯವೇ ಸರ್ವಸ್ವವಾಗಿರುವ ಕಿರೀಟಕ್ಕೆ ಭಾಜನರಾದವರು ನನ್ನ ಗುರುಗಳು. ಆದ್ರೂ ನನ್ನ ಕಣ್ಣುಗಳಿಗೆ ಕಂಡಂತೆ ಮನದಲ್ಲಿ ಮೂಡಿದಂತೆ ಅಕ್ಷರ ರೂಪಕ್ಕಿಳಿಸುವ ಪ್ರಯತ್ನ ಇಲ್ಲಿದೆ. ನನ್ನ ಗುರುಗಳು ಏಳುವಾಗ ಸೂರ್ಯ ಇನ್ನೂ ಗಾಢ ನಿದ್ರೆಯಲ್ಲಿರ್ತಾನೆ. ಅವರು ಮಕ್ಕಳ ಭವಿಷ್ಯ ರೂಪಿಸಲು ಹೊರಟಾಗ ರಂಗೋಲಿ ಇನ್ನೂ ಅಂಗಳಕ್ಕಿಳಿದಿರುವುದೇ ಇಲ್ಲ. ಇವರಿಂದ 100 ಮೆದುಳುಗಳು ಮೇವನ್ನ ಮೇದಾದ ನಂತರವೇ ಸೂರ್ಯನಿಗೆ ಬೆಳಗಾಗುವುದು, ಕೋಳಿಗೆ ಧ್ವನಿ ಏಳುವುದು, ರಂಗೋಲಿ ಅಂಗಳಕ್ಕಿಳಿಯುವುದು. ಇನ್ನು ಇವರ ಬೋಧನಾ ಶೈಲಿಗೆ ಬೆರಗಾಗದವರೇ ಇಲ್ಲ. ಬೆಳಗ್ಗೆ ಅಲ್ಲಲ್ಲ ನಸುಕಿನ ಜಾವದ ಶಾಂತ ವಾತಾವರಣದ ಮಧ್ಯ ಸಂಗಮನಾಥನ ಸಮ್ಮುಖದಲ್ಲಿ ಇವರ ಬಾಯಿಂದ ವಿಜ್ಞಾನದ ಪಾಠ ಸರಾಗವಾಗಿ ಬರುತ್ತಿದ್ದರೆ, ಪ್ರಾತಸ್ಮರಣೀಯ ವಿಜ್ಞಾನಿಗಳ ಸ್ಮರಿಸತೊಡಗಿದರೆ ಮಕ್ಕಳ ಮನದಲ್ಲಿ ಅಚ್ಚಳಿಯದೆ ಉಳಿಯಬೇಕು. ಅಲ್ಲದೆ ಕ್ಲಾಸಿನಲ್ಲಿ ಹಿಂದೆ ಮಲಗಿದವರನ್ನ ಎಚ್ಚರಿಸಿದರೆ ಆ ಸಮಯವೇ ಅವರ ಬದುಕಿನ ಟರ್ನಿಂಗ್ ಪಾಯಿಂಟ್ ಆಗುವುದರಲ್ಲಿ ಸಂದೇಹವೇ ಇಲ್ಲ. 5-10 ನಿಮಿಷ ತಡವಾಗಿ ಬಂದವರ ಕತೆ ಕೇಳಬೇಕೇ? ಕೆಲವರಿಗಂತೂ 3-4 ದಿನಗಳ ಪರದಾಟ. ಅವರು ಜೀವನದಲ್ಲಿ ಖಂಡಿತವಾಗಿಯೂ ಯು ಮೇಡ್ ಇಲ್ಲೇ ಬಟ್ ಟೈಮ್ ವಿಲ್ ನಾಟ್ ಎಂಬುದನ್ನು ಮರೆಯಲಾರರು. ಅಷ್ಟೇ ಅಲ್ಲ, ಅಪರೂಪಕ್ಕೊಮ್ಮೆ ಕೇಳಿದ ಪ್ರಶ್ನೆಗೆ ಉತ್ತರಿಸದಿದ್ದರೆ ಗುರುಗಳು ಬೈದ ಬೈಗುಳಗಳೇ ದೊಡ್ಡ ಪ್ರಶ್ನೆಯಾಗಿ ಕಾಡ್ತವೆ. ಗುರುಗಳು ಇಟ್ಟ ಅಡ್ಡ ಹೆಸರುಗಳಿಗೆ ತಾಕತ್ತು ಎಂಥದ್ದು ಅಂದ್ರೆ, ಅವರು ತಮ್ಮ ಹೆಸರನ್ನೇ ಮರೆತು ಇಡೀ ಊರಿಗೆ ತಮ್ಮ ಅಡ್ಡ ಹೆಸರಿನಿಂದಲೇ ಪರಿಚಿತರಾಗಿರುತ್ತಾರೆ.
ಸುಳ್ಳು ಕಾರಣಗಳ ಮಳೆ ಹರಿಸುವವರಿಗಂತೂ ಗುರುಗಳು ಮೈಯಲ್ಲಿ ಬೆವರು ಹರಿಸಿ ಬಿಡುತ್ತಾರೆ. ಕರೆಂಟ್ ಹೋಗಿ ಇನ್ವರ್ಟರ್ ಚಾರ್ಜ್ ಖಾಲಿಯಾದರೂ ಇವರು ಮೊಂಬತ್ತಿಯ ಅದ್ಭುತ ಬೆಳಕಿನಲ್ಲಿ ಪಾಠ ಹೇಳ್ತಾರೆ. ಗಣಿತದ ಲೆಕ್ಕಗಳು ಇವರ ತಾಳಕ್ಕೆ ತಲೆ ಅಲ್ಲಾಡಿಸುತ್ತವೆ. ಅಪರೂಪಕ್ಕೊಂದು ದಿನ ಜನಪದ ಒಗಟುಗಳು, ಮೆದುಳಿಗೆ ಮೇವಾದ ಪ್ರಶ್ನೆಗಳು, ಲಾಜಿಕ್ ಉತ್ತರಗಳು ನಮ್ಮ ತಲೆ ಕೆಡಿಸುತ್ತವೆ. ಕೆಲವು ಸತ್ಯ ಕಥೆಗಳು, ಹಲವರ ವ್ಯಥೆಗಳು, ಕೆಲವರ ಯಶೋಗಾಥೆಗಳು ನಮ್ಮ ಕಣ್ತುಂಬಿಸುತ್ತವೆ. ಕೆಲವೊಮ್ಮೆ ಮನಕ್ಕೆ ಮುದ ನೀಡುವುದೂ ಉಂಟು. ಒಟ್ಟಾರೆಯಾಗಿ ಒಬ್ಬ ವಿದ್ಯಾರ್ಥಿಯನ್ನ ಸಚ್ಚಾರಿತ್ರ ಅಲ್ಲದೆ ಸಮಾಜಮುಖಿ ವ್ಯಕ್ತಿಯನ್ನಾಗಿ ರೂಪಿಸುವ ಕಲೆ ಕರಗತ ಮಾಡಿಕೊಂಡ ಕಲಾಗಾರರು ಇವರು. ಇವರಿಗೆ ನಾವು ಹೇಳಲೇಬೇಕೆಂದರೆ ಹ್ಯಾಟ್ಸ್ ಆಫ್ ಯು ಸರ್, ಹ್ಯಾಟ್ಸ್ ಆಫ್ ಯು. ನಿಮಗೆ ನಾವೆಲ್ಲ ಅಲ್ಲಲ್ಲ ಇಡೀ ಜಿಂದಗಿಯೇ ಋಣಿ. 11 ವರ್ಷದ ಹಿಂದೆ ಅವ್ರ ಬಗ್ಗೆ ನಾ ಬರೆದಂತಹ ಲೇಖನ ಇದಾಗಿತ್ತು. ನಾ ಅಷ್ಟೇ ಅಲ್ಲ, ಅನೇಕ ಅವರ ಸ್ಟೂಡೆಂಟ್ಸ್ಗಳು ಎಲ್ಲರೂ ಬರ್ದಾರ, ತಮ್ಮ ಅನುಭವಗಳನ್ನು ಇಲ್ಲಿ ಅಕ್ಷರ ರೂಪಕ್ಕೆ ಇಳಿಸ್ಯಾರ. ಒಬ್ರೊಬ್ರು ಸರನ್ನು ಎಷ್ಟು ಹಚ್ಕೊಂಡಿದ್ರು ಅಂತಂದ್ರೆ ತಾಯಿ ತಂದೆಗಿನ ಹೆಚ್ಚಾಗಿ ಸರ್ ಎಲ್ಲರ ಬದುಕಿನಾಗೂ ಒಂದು ಅಷ್ಟು ಪರಿಣಾಮಕಾರಿಯಾದ ಪ್ರಭಾವವನ್ನು ಬೀರ್ಯಾರ. ಬದುಕಿದ್ದಾಗ ಜ್ಞಾನವನ್ನು ದಾನ ಮಾಡಿ ತಮ್ಮ ಬದುಕನ್ನು ಸಾರ್ಥಕಗೊಳಿಸ್ಕೊಂಡ್ರ ಕೊನೆ ಉಸಿರನ್ನು ಎಳೆದ ನಂತರನೂ ತಮ್ಮ ದೇಹವನ್ನು ವಿದ್ಯಾರ್ಥಿಗಳಿಗೆ ದಾನವಾಗಿ ಕೊಟ್ಟು ಸಾವಲ್ಲೂ ಸಾರ್ಥಕತೆಯನ್ನು ಮೆರೆದಂಥ ನಮ್ಮ ಗುರುಗಳು. ಸರೊಟ್ಟಿಗಿನ ನೆನಪುಗಳನ್ನು ಮೆಲುಕು ಹಾಕೊಂತ ಕುಂತ್ರ ದಿನಗಳು ಸಾಲುವುದಿಲ್ಲ. ಅಷ್ಟು ಅದ್ಭುತ ಗಳಿಗೆಗಳನ್ನು ಸರೊಂದಿಗೆ ನಾನು ಕಳೆದಿನಲ್ಲ, ಅದೇ ನನ್ನ ಬದುಕಿನ ದೊಡ್ಡ ಪುಣ್ಯ ಅಂತ ನನಗನ್ನಿಸ್ತದೆ. ಸದಾ ಸ್ಮರಣೀಯರು.